ನಿಮ್ಗೆ ಯಾವ ಪೋರ್ಟ್ಫೋಲಿಯೋ ಇಷ್ಟ, ಅಥವಾ ನಿಮ್ಗೆ ಈ ಕೆಲಸ ಸಿಕ್ಕರೆ ನಾನು ತುಂಬಾ ಚೆನ್ನಾಗಿ ಮಾಡಬಲ್ಲೆ, ಇನ್ನಷ್ಟು ಅಭಿವೃದ್ಧಿ ಮಾಡಬಲ್ಲೆ, ನಂದೇ ಆಗಿರೋ ಒಂದಿಷ್ಟು ಐಡಿಯಾಸ್ ಇದೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಬಲ್ಲೆ ಅಂತ ಯಾವ ಇಲಾಖೆ ನೋಡಿದಾಗ ಅನ್ಸುತ್ತೆ? ನಾನು ಅದನ್ನ ಪಬ್ಲಿಕ್ ಆಗಿ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಆ ಒಂದು ವಾತಾವರಣ ಬಂದು ಅದನ್ನ ಸಚಿವನನ್ನಾಗಿ ಮಾಡಿ ಯಾವುದೇ ಇಲಾಖೆಯನ್ನ ಕೊಟ್ಟರು ಅದನ್ನು ಸಮರ್ಪಕವಾಗಿ ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡ್ತೀನಿ. ಅದು ಇಂಥದ್ದೇ ಬೇಕು, ಹೀಗೆ ಇರುತ್ತೆ, ಹಿಂಗೆ ಅದೇ ಬೇಕು ಅಂತ ಇಲ್ಲ. ನೋಡೋಣ, ಅದು ಪಕ್ಷದ ವರಿಷ್ಠರಿಗೆ, ಪಕ್ಷದ ಹೈಕಮಾಂಡ್ಗೆ ಎಲ್ಲರಿಗೂ ಬಿಟ್ಟಿದ್ದು. ಅದನ್ನು ಏನು ಕೊಡ್ತಾರೆ ಅದನ್ನು ಸೂಕ್ತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಮಾಡಬೇಕಾಗುತ್ತೆ, ಮಾಡೋಣ. ಆಕ್ಚುಲಿ ಇದು ನಿಮ್ ದೊಡ್ಡ ಗುಣ. JDS ಪಕ್ಷದಲ್ಲಿದ್ರಿ, JDS ಅಲ್ಲಿ ಇದ್ದಾಗ ಅಲ್ಲಿರೋ ವರಿಷ್ಠರಿಗೆ, ಅಲ್ಲಿರೋ ನಾಯಕರಿಗೆ ತುಂಬಾ ಅತ್ಯಾಪ್ತರಾಗಿದ್ರಿ, ಬೇಕಾಗಿರೋರಾಗಿದ್ರಿ. ಅವರ ಸಮಸ್ಯೆಗಳನ್ನ ನೀವು ಆಲಿಸ್ತಿದ್ರಿ, ಕೇಳ್ತಿದ್ರಿ, ಪರಿಹಾರ ಕಂಡುಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತ ಯೋಚನೆಗಳಾಗಿರ್ಬೋದು ಅಭಯ ಕೊಡ್ತಾ ಇದ್ರಿ. ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೇನೋ ಬದಲಾವಣೆಗಳಾಗಬಹುದು, ಇನ್ನಷ್ಟು ಒಳ್ಳೇದಾಗಬಹುದು ಅಂತ ಬಂದ್ರಿ. ಸೊ ಈಗ ಯಾರಾದ್ರೂ ನಿಮ್ ಕೇಳ್ತಾರ, ನಿಮ್ಗೆ ಅಲ್ಲಿ ಮಂತ್ರಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನೀವು ಕಾಂಗ್ರೆಸ್ ಜಾಯಿನ್ ಆದ್ರಿ, ಯಾಕೆ ಬಿಡ್ಬೇಕಾಗಿತ್ತು JDS? ನಾನು ಮಂತ್ರಿ ಆಗಬೇಕು ಅನ್ನೋ ಭಾವನೆ ಅದು ಸಹಜವಾಗಿ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ನಾನು ಮಂತ್ರಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಪಾರ್ಟಿ ಪಕ್ಷಾಂತರ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ನಾನು ಮಾಡಿದ ಉದ್ದೇಶ ರೂಲಿಂಗ್ ಪಾರ್ಟಿಗೆ ಬರಬೇಕು. ರೂಲಿಂಗ್ ಪಾರ್ಟಿಗೆ ಬಂದು ಸರ್ಕಾರದ ಒಳನಾಟದಲ್ಲಿ ನಮ್ಮ ಕ್ಷೇತ್ರವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಬೇಕು. ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ನೀರಾವರಿ ಸೌಲಭ್ಯ ಇರಲಿಲ್ಲ. ಕೆರೆಗಳನ್ನು ತುಂಬಿಸ್ತಕ್ಕಂಥ ನಮ್ದು ವಿಭಿನ್ನವಾದಂಥ ಸನ್ನಿವೇಶ ಹೊಂದಿರತಕ್ಕಂಥದ್ದು. ನಮ್ಮಲ್ಲಿ ಹೇಮಾವತಿ ನದಿ ನಮ್ಮ ಜಿಲ್ಲೆನಲ್ಲಿ ಹುಟ್ಟಿದ್ರೂ ಕೂಡ ನಮಗೆ ನೀರು ಬಂದಿರಲಿಲ್ಲ. ನಾನು ಶಾಸಕನಾದ ಮೇಲೆ ಕುಡಿಯೋ ನೀರನ್ನ ಮತ್ತು ಒಂದು ಹೋಬಳಿಗೆ, ಕಣಕಟ್ಟೆ ಹೋಬಳಿಗೆ ನೀರನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ಇನ್ನು ಮುಂದೆ 3 ಹೋಬಳಿನ ನಾವು ನೀರಾವರಿ ಮಾಡಲೇಬೇಕು, ಕೆರೆಗಳನ್ನು ತುಂಬಿಸ್ಲೇಬೇಕು ಅನ್ನೋ ಏಕಮಾತ್ರ ಉದ್ದೇಶದಿಂದ ನಾನು ಕಾಂಗ್ರೆಸ್ ಈ ಸಾರಿ ಬರುತ್ತೆ, ರೂಲಿಂಗಿಗೆ ಬರುತ್ತೆ. ರೂಲಿಂಗಿಗೆ ಬಂದಾಗ ಈ ಕೆಲಸ ಎತ್ತಿನೊಳೆ ಈ ಎಲ್ಲ ಕೆಲಸಗಳಾಗುತ್ತೆ. ಒಂದು ನೀರಾವರಿ ತರಬೇಕು. ನಾವಿರ್ತಕ್ಕಂಥ ಪಕ್ಷದಲ್ಲಿ ಇಲ್ಲ ಆಕಸ್ಮಿಕವಾಗಿ ಸರ್ಕಾರ ಸಮ್ಮಿಶ್ರ ಸರ್ಕಾರ ಆಗ್ಬೋದೇ ಹೊರತು ಇಂಡಿವಿಜುವಲ್ ಆಗಿ ಈ ಸರ್ಕಾರ ಅಧಿಕಾರಕ್ಕೆ ಬರುವಂತ ವಾತಾವರಣ ಈ ರಾಜ್ಯದ ರಾಜಕಾರಣದಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಈ ಸಾರಿ ಒಂದು ಚಾನ್ಸ್ ತಗೊಂಡು ಈ ನನ್ನ ನಂಬಿರ್ತಕ್ಕಂಥ ನನ್ನನ್ನ 3 ಸಾರಿ MLA ಮಾಡಿದ್ದಾರೆ. ನಾನು ಈ ಸಾರಿ ಏನಾದರೂ ಮಾಡಿ ನನ್ನ ಕ್ಷೇತ್ರ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ನನ್ನ ಅಚಲವಾದಂಥ ನಿರ್ಧಾರವನ್ನು ನಾನು ತಗೊಂಡು ಬಂದಿದ್ದೀನಿ. ಅದಕ್ಕೆ ಬದ್ಧತೆಯಾಗಿಯೇ ಈಗ ಎತ್ತಿನೊಳೆಯಿಂದ 150 ಕೋಟಿ ರೂಪಾಯಿ ಹಣವನ್ನು ತಂದು ಈಗ ಸುಮಾರು 15-20 ಕೆರೆ ನೀರು ತುಂಬಿಸುವಂತ ಕಾಮಗಾರಿ ನಡೀತಾ ಇದೆ. ಕಣಕಟ್ಟೆ ಹೋಬಳಿ ನೀರು ಬಿಟ್ಟಿದ್ದೀವಿ ಸರ್, 12 ಕೆರೆಗೆ. ಬಾಣಾವರ ಉಪ್ಪರ್ ಭದ್ರಾದಿಂದ ನೀರು ತರ್ತಾ ಇದ್ದೀವಿ. ಗಣಸಿ ಹೋಬಳಿಗೆ ಹೇಮಾವತಿ ನದಿಯಿಂದ ನೀರನ್ನು ತರ್ತಾ ಇದ್ದೀವಿ. ಹಿಂಗೆ ನನ್ನ ಕ್ಷೇತ್ರದ ಎಲ್ಲ ಭಾಗಕ್ಕೆ ನೀರಾವರಿ ಸೌಲಭ್ಯನ ಒದಗಿಸ್ಬೇಕು, ಒಂದು ಬರಡು ಪ್ರದೇಶ ಮಾಡಬೇಕು ಅಂತಕ್ಕಂಥ ಉದ್ದೇಶ, ಆಸೆ ಇತ್ತು. ಅದನ್ನ ಮಾಡ್ತಕ್ಕಂಥದ್ದು. ಇಂಜಿನಿಯರಿಂಗ್ ಕಾಲೇಜನ್ನು ತರಬೇಕು, ಅದನ್ನು ಪೂರ್ಣಗೊಳಿಸಿ ಮಾನ್ಯ ಮುಖ್ಯಮಂತ್ರಿಗಳಿದ್ದರೇ ಪ್ರಾರಂಭೋತ್ಸವ ಉದ್ಘಾಟನೆ ಮಾಡಿಸಿದೆ. ಪಾಲಿಟೆಕ್ನಿಕ್ ತರಬೇಕು, ಒಳ್ಳೆದೊಂದು ಕೋರ್ಟ್ ಕಟ್ಟಡ ಕಟ್ಟಬೇಕು, ಆಮೇಲೆ ಎಲ್ಲ ಊರಿಗೂ ಕಾಂಕ್ರೀಟ್ ರಸ್ತೆ ಮಾಡಿಸ್ಬೇಕು, ಎಲ್ಲ ಊರಿಗೂ ಉತ್ತಮವಾದಂಥ ರಸ್ತೆಗಳು ಮಾಡಿಸ್ಬೇಕು. ಇದು ನನ್ನ ಆಸೆ. ಆಸೆ ಎಲ್ಲ ಬಹುಶಃ ಆಡಳಿತ ಪಕ್ಷದಲ್ಲಿದ್ದರೆ ಮಾಡ್ಬೋದು ಅನ್ನೋ ಭಾವನೆನ ನನ್ನ 3 ವರ್ಷದ ಶಾಸಕ ಸ್ಥಾನದ ಅನುಭವದಲ್ಲಿ ಆಲೋಚನೆಯನ್ನು ಮಾಡಿ ನಾನು
ಅನಿವಾರ್ಯವಾಗಿ ಕ್ಷೇತ್ರದ ಹಿತದೃಷ್ಟಿಯಿಂದಲೇ ನಾನು ಹೋದೆ. ಅವಾಗ ಒಂದು ಅವರೇ ಹೇಳಿ, ನೀನು ಗೆದ್ರೆ 4 ಸಾರಿ ಆಗುತ್ತಮ್ಮ, ನಿನ್ನನ್ನು ಮಂತ್ರಿ ಮಾಡ್ತೀವಿ ಈ ಜಿಲ್ಲೆನಲ್ಲಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಕಾಲ್ ನೋಡೋಣ. ಖುಷಿಯಾಗಿದ್ದೀರಾ ಸರ್ ಕಾಂಗ್ರೆಸ್ಸಿಗೆ ಬಂದ್ಮೇಲೆ? ನಾನು ಯಾವತ್ತೂ ಖುಷಿಯಾಗಿರ್ತೀನಿ. 24 ಗಂಟೆ ರಾಜಕಾರಣ ಮಾಡ್ತೀನಿ ನಾನು. 24 ಗಂಟೆನೂ ರಾಜಕಾರಣ ಮಾಡ್ತೀನಿ. ನನಗೆ ಏನು ನನ್ನ ಕ್ಷೇತ್ರ ಕೆಲಸ ಆಗ್ಬೇಕು, ಇವತ್ತೇನು ದುಡಿಲಿಲ್ವಲ್ಲ ನಾನು, ಇವತ್ತೇನು ಸಂಪಾದನೆ ಮಾಡಿಲ್ವಲ್ಲ ನನ್ನ ಕ್ಷೇತ್ರಕ್ಕೆ ಅಂತ ಇರ್ತೀನಿ. ಕೊನೆಗೆ ಎಲ್ಲಾದ್ರೂ ಹೋಗಿ ಯಾರನ್ನಾರು ಹಿಡಿದು ಒಂದು 5 ಲಕ್ಷ ಬರ್ಸಿರ್ತೀನಿ. ಆ ತರ ಬರ್ಸ್ಕೊಂಡು ನನ್ನ ಕ್ಷೇತ್ರಕ್ಕೆ ನಾನು ಕೆಲಸ ಮಾಡ್ತೀನಿ. ಈಗ ನಾನು ಬೆಳಗಾವಿ ಅಧಿವೇಶನ ನಾನು ಸುಮ್ಮನೆ ಕೂರಲ್ಲ, ಸದನದಲ್ಲೂ ಇರ್ತೀನಿ. ಆಮೇಲೆ ಎಲ್ಲ ರೂಮು ಸುತ್ತೀನಿ. ಎಲ್ಲಾ ಏನೇನ್ ಸಿಕ್ಕುತ್ತೋ ಅದು ಇನ್ಫಾರ್ಮೇಶನ್, ಏನೇನ್ ಸಿಗುತ್ತೋ ದುಡ್ಡು, ಯಾರತ್ತ ಸಿಗುತ್ತೋ, ಹೆಂಗೇನ್ ಸಿಗುತ್ತೋ ನಿಮ್ಮ ಕ್ಷೇತ್ರಕ್ಕೆ. ನನ್ನ ಕ್ಷೇತ್ರಕ್ಕೆ ಸೀಮಿತವಾದಂತ ರಾಜಕಾರಣ ಮಾಡ್ತಾ ಇದ್ದೀನಿ. ನನಗೆ ಜಿಲ್ಲೆ ಜವಾಬ್ದಾರಿ ಬಂದಾಗ ಜಿಲ್ಲೆ ನೋಡ್ತೀನಿ. ಆಕ್ಚುಲಿ ನಿಮ್ಮನ್ನ ನೋಡಿದೀವಿ ಸರ್, ನೀವು ಬೇರೆ ಪಾರ್ಟಿಲಿ ಇದ್ದಾಗಲೂ ನೋಡಿದೀವಿ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗಲೂ ನೋಡಿದೀವಿ. ಅಂದ್ರೆ ನಿಮ್ಮ ಕ್ಷೇತ್ರಕ್ಕೆ ಏನಾದ್ರು ಬೇಕು ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡೋದಾಗಿರ್ಬಹುದು, ಅಥವಾ ಹಿಂದಿನ ಪಾರ್ಟಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರು ಇನ್ನೊಂದು ಪಾರ್ಟಿಯವ್ರ ಜೊತೆ ಚೆನ್ನಾಗಿದ್ದಾಗ್ಲೂ ನನಗೆ ಅನ್ಯಾಯ ಆಗ್ತಿದೆ, ನನ್ನ ಜನರಿಗೆ ಮೋಸ ಆಗ್ತಿದೆ, ನನ್ನ ಮಕ್ಕಳು ಅಳ್ತಿದ್ದಾವೆ ಅಂತ ನಿಮ್ಮ ಕ್ಷೇತ್ರದ ಜನ ಅಂತ ನೀವು ಧಾರಾಳವಾಗಿ ಅದನ್ನೆಲ್ಲ ಹೇಳಿದ್ರಿ. ಬಟ್ ಈಗಿನ ಗವರ್ಮೆಂಟ್ ಅಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಬೇಕಾಗಿರೋ ಅನುದಾನ ಸಿಗ್ತಾ ಇದೆಯಾ? ಸಿಗ್ತಾ ಇದೆ.